ನೋಡಿ ನಮ್ಮ ಅಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹಲಸಿನ ಹಣ್ಣಿನ ಸೀಸನಲ್ಲಿ ಉಂಟಲ್ಲ, ಏನಾದರೂ ಹಲಸಿನ ಹಣ್ಣಿನ ರೆಸಿಪಿ ಮಾಡಿ ತಿಂದ್ರೇ ಮಜಾ. ನಾನಿವತ್ತು ಆ ಹಲಸಿನ ಹಣ್ಣಿನಿಂದ ಮುಳ್ಕ ಮಾಡಿ ತೋರಿಸ್ತೇನೆ. ನಮ್ಮ ಕಡೆಯಲ್ಲೆಲ್ಲ ಅದಕ್ಕೆ ಅಪ್ಪ ಅಂತ ಹೇಳೋದುಂಟು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ಯಾವ ರೀತಿ ಆ ರೆಸಿಪಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹಲಸಿನ ಹಣ್ಣು ಅಪ್ಪ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಹಲಸಿನ ಹಣ್ಣಿನ ಸೋಳೆ ತಗೊಂಡಿದ್ದೇನೆ ನೋಡಿ. ಚೆನ್ನಾಗಿ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೇನೆ. ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು ರುಬ್ಲಿಕ್ಕೆ. ನಾವು ಎಷ್ಟು ಬೇಕಾದರೂ ತೊಗೋಬೋದು ಸೋಳೆಯನ್ನು. ತುಂಬಾ ಚೆನ್ನಾಗಿರ್ತದೆ ಮತ್ತು ಸ್ಮೂತಾಗಿ ಒಳ್ಳೆ ಫ್ಲೇವರ್ ಕೊಡ್ತದೆ ನಮ್ಮ ಅಪ್ಪ. ನೋಡಿ, ಹಲಸಿನ ಹಣ್ಣಲ್ಲಿ ಬರ್ಕೆ ಮತ್ತು ತುಳುವೆ ಅಂಥೇಳಿ ಎರಡು ವಿಧದಲ್ಲಿ ಬರ್ತದೆ. ನಾನಿಲ್ಲಿ ಬರ್ಕೆ ಹಲಸಿನ ಹಣ್ಣನ್ನು ತಗೊಂಡಿರೋದು. ಇನ್ನಿದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ ಬೆಲ್ಲವನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತೇನೆ. ಹಲಸಿನ ಹಣ್ಣು ಹಾಗೆಯೇ ಬೆಲ್ಲ ಒಟ್ಟಿಗೆ ರುಬ್ಬಿಕೊಂಡಾಗ ನಾವು ಎಕ್ಸ್ಟ್ರಾ ನೀರು ಹಾಕಬೇಕಂತಿಲ್ಲ. ಮತ್ತು ನಾವು ಅಪ್ಪ ಮಾಡಬೇಕಾದ್ರೆ ಅದರ ರುಬ್ಬಿದ ಮಿಶ್ರಣ ಉಂಟಲ್ಲ, ದಪ್ಪನೇ ಇರಬೇಕು, ನೀರಾಗಬಾರ್ದು. ಯಾಕಂತೇಳಿದರೆ ಅದನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ಉಂಟು. ತುಂಬ ನೀರಾದರೆ ಎಣ್ಣೆ ತುಂಬ ಹೇಳ್ಕೊಳ್ತದೆ. ಇದರೊಟ್ಟಿಗೆ ಒಂದು ದೊಡ್ಡ ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತೇನೆ. ಇದರಲ್ಲಿ ಒಂದು ಕಡಿ ತೆಂಗಿನಕಾಯಿ ಇತ್ತು, ಅದನ್ನು ನಾನು ತುರಿದು ಇಟ್ಕೊಂಡಿರೋದು. ಈ ಮೂರು ಇಂಗ್ರೀಡಿಯೆಂಟನ್ನು ಒಟ್ಟಿಗೆ ನಾವು ರುಬ್ಬಿಕೊಳ್ಳುವ. ಸ್ವಲ್ಪ ಕೂಡ ನೀರು ಹಾಕಲಿಕ್ಕಿಲ್ಲ, ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ, ನಾನಿಲ್ಲಿ ಉಂಟಲ್ಲ 1.5 ಲೋಟದಷ್ಟು ದೋಸೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 1 ಗಂಟೆಗಳ ಕಾಲ ನೆನೆಸಿದ ನಂತರ ಇಷ್ಟು ನಂದಿದೆ ನೋಡಿ, ಚೆನ್ನಾಗಿ ಆಗಿದೆ. ಈಗ ಇದನ್ನೇ ನಾವು ರುಬ್ಬಿಕೊಳ್ಳುವ. ಸ್ವಲ್ಪ ಕೂಡ ನೀರು ಹಾಕದೆ ನಾವು ಆವಾಗ ರುಬ್ಬಿಕೊಂಡಿದ್ವಲ್ಲ ಹಲಸಿನ ಹಣ್ಣು, ಅದೇ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನೋಡಿ, ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ನಾವು ಏನೇ ಸ್ವೀಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ರೇ ಅದು ಸ್ವೀಟ್ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಮಿಕ್ಸಿಯಲ್ಲಿ ಗಟ್ಟಿಯಾಗಿ ರುಬ್ಬಿಕೊಂಡಾಗಿದೆ ನೋಡಿ. ಈ ಹದಕ್ಕೆ ರುಬ್ಬಿಕೊಳ್ಬೇಕು. ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೋಡಿ, ಇಷ್ಟು ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನಾನಿಲ್ಲಿ ಒಂದು 2 ಸಲ ರುಬ್ಬಿಕೊಂಡೆ. ಯಾಕಂತೇಳಿದರೆ 1.5 ಲೋಟ ಅಕ್ಕಿ ಒಂದೇ ಸಲ ಹಾಕಲಿಕ್ಕೆ ಆಗೋದಿಲ್ಲ ಮಿಕ್ಸಿಯಲ್ಲಿ. ಗ್ರೈಂಡರಲ್ಲಿ ಇದ್ದವರು ಒಂದೇ ಸಲಕ್ಕೆ ಹಾಕಿಕೊಂಡು ಎಲ್ಲ ಒಟ್ಟಿಗೆ ರುಬ್ಬಿಕೊಳ್ಬೋದು. ನೋಡಿ, ಇನ್ನು ನಾವು ಇದಕ್ಕೆ ಒಂದು 7 ರಿಂದ 8 ಏಲಕ್ಕಿಯನ್ನು ಹೀಗೆ ಪುಡಿ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ತೇನೆ. ನಾವು ಯಾವುದೇ ಟ್ರೆಡಿಷನಲ್ ರೆಸಿಪಿ ಮಾಡಬೇಕಾದ್ರೆ ಕೂಡ ಏಲಕ್ಕಿಯನ್ನು ಹಾಕ್ತೇವೆ. ಅದು ಹಾಕೋದ್ರಿಂದಲೇ ಒಳ್ಳೆ ಪರಿಮಳ ಬರ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಮ್ಮ ಅಪ್ಪದ ಮಿಶ್ರಣ ನೋಡಿ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಅಲ್ಲಿಗೆ ನಮ್ಮ ಬಿಸಿ ಬಿಸಿ ಅಪ್ಪ ರೆಡಿ ಆಗ್ತದೆ. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ, ಚೆನ್ನಾಗಿ ಕಾದಿದೆ. ಇನ್ನು ನಾವು ಅಪ್ಪವನ್ನು ಒಂದೊಂದಾಗಿ ಬಿಡುವ. ನೋಡಿ, ರೌಂಡಾಗಿ ಬಿಡ್ತಾ ಬರುವ, ಚಿಕ್ಕ ಸೈಜಲ್ಲಿ ಬಿಡ್ತಾ ಬರುವ. ನೋಡಿ, ಎಷ್ಟಾಗ್ತದೆ ಅಷ್ಟು ರೌಂಡಿಗೆ ಮಾಡ್ಕೋಬೇಕು. ಚಿಕ್ಕ ಸೈಜಾಗಿ ಅಪ್ಪವನ್ನು ಬಿಡೋದ್ರಿಂದ ಚೆನ್ನಾಗಿ ಬರ್ತದೆ ಅಪ್ಪ. ಸ್ವಲ್ಪ ದೊಡ್ಡ ಸೈಜೆಲ್ಲ ಮಾಡ್ತಾ ಹೋದರೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಮತ್ತೆ ಕೂಡ ಉಬ್ಬಿ ಬರ್ತದೆ. ಇಡೀ ಅಪ್ಪ ನಮಗೆ ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ಕೂಡ ಬೇಯಿಸಬೇಕು. ಒಂದು 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸಬೇಕು. ಈ ನಮ್ಮ ಕಡೆ ಎಲ್ಲ ಉಂಟಲ್ಲ, ಇದಕ್ಕೆ ಅಪ್ಪ ಅಂತಲೇ ಹೇಳೋದು. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಕನ್ನಡದಲ್ಲಿ ಮುಳ್ಕ ಅಂತ ಕೂಡ ಹೇಳ್ತಾರೆ. ಮತ್ತು ಇದು ನಮ್ಮ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿ ಮತ್ತು ಡಿಫ್ರೆಂಟ್ ಆದ ರೆಸಿಪಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂತ ಹೇಳಿದರೆ ಇದು ಸ್ವೀಟ್ ಇರ್ತದೆ ನೋಡಿ. ಇದು ಮತ್ತು ಒಂದು 2-3 ದಿವಸ ಏನು ಹಾಳಾಗೋದಿಲ್ಲ, ಪ್ರಿಸರ್ವ್ ಮಾಡ್ಬೋದು. ನಾವಂದರೆ ಇಲ್ಲಿ ಎಲ್ಲೂ ಕೂಡ ನೀರಷ್ಟು ಯೂಸ್ ಮಾಡೋದಿಲ್ಲ ನೋಡಿ. ನಾವು ನೀರು ಹಾಕಿದ ಗಟ್ಟಿಯಾಗಿಯೇ ಬಂದವನ್ನು ರುಬ್ಬಿಕೊಂಡಿರೋದು. ಹಾಗಾಗಿ ನಿಮಗೆ 2 ರಿಂದ 3 ದಿವಸ ಏನು ಹಾಳಾಗೋದಿಲ್ಲ. ಇದು ಹಲಸಿನಕಾಯಿ ಸೀಸನಲ್ಲೇ ಮಾಡುವಂತಹ ಒಂದು ಸ್ಪೆಷಲ್ ಆದ ಅಪ್ಪ ಅಂತ ಹೇಳ್ಬೋದು. ಈ ವರ್ಷಕ್ಕೆ ನಾವು ಒಂದು ಸಲ ಆದರೂ ಈ ಥರ ಒಂದು ಅಪ್ಪ ಮಾಡಿ ತಿಂದೇ ಇದ್ರೆ ಉಂಟಲ್ಲ, ಸಮಾಧಾನನೇ ಇರೋದಿಲ್ಲ. ಹಲಸಿನ ಹಣ್ಣಿನ ಸೀಸನ್ ಬರಬೇಕಾದ್ರೆ ಹಲಸಿನ ಹಣ್ಣಿದ್ದು ಈ ಥರ ಮುಳ್ಕ ಮತ್ತು ಗಟ್ಟಿ ಕೂಡ ಮಾಡ್ತೇವೆ ನಾವು. ತುಂಬ ಚೆನ್ನಾಗಿರ್ತದೆ ನೋಡಿ. ಇಷ್ಟು ಕೆಂಪಗೆ ಬಂದರೆ ಸಾಕು. ಸ್ವಲ್ಪ ಎಣ್ಣೆ ಬಿಡಲಿ ನೋಡಿ. ನಮ್ಮ ಅಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೋಡಿ, ಚೆನ್ನಾಗಿ ಬೆಂದಿದೆ. ವಾವ್, ಸೂಪರಾಗಿ ಬಂದಿದೆ ನಮ್ಮ ಮುಳ್ಕ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.